ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಂದ ಆಶೀರ್ವಾದಗಳು ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮೊದಲನೆಯ 2 ವಚನಗಳನ್ನು ಓದುತ್ತೇನೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜ್ಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳಿರಿ ಎಂಬುದೇ ನಿಜ ಹಾಗೂ ಯೋಗ್ಯವಾದ ದೈವಾರಾಧನೆ. ದ ಟ್ರೂ ವರ್ಷಿಪ್, ಅಕಾರ್ಡಿಂಗ್ ಟು ಪಾಲ್, true worship is the offering of one's body, oneself to God in everyday life. Because we use the body not only when we go to church, but every day of our lives we are using the body. In other words, Paul is saying, assuming that liturgy or ritual, however beautifully planned, however magnificently expressed, in itself is not worship. What is worship? Presenting your bodies is worship. ನಿಜ ಯೋಗ್ಯವಾದ ಆರಾಧನೆ ಯಾವುದೆಂದರೆ, ನಮ್ಮ ದೇಹಗಳನ್ನು ದೇವರಿಗೆ ಅರ್ಪಿಸುವುದೇ, ಸಜೀವ ಯಜ್ಞವಾಗಿ. ಅಂದರೆ ಅರ್ಥ ಏನು? ದಿನಂಪ್ರತಿ ನಮ್ಮ ದೇಹವನ್ನು ಉಪಯೋಗಿಸ್ತೇವಲ್ಲ, ಕೇವಲ ದೇವಾಲಯಕ್ಕೆ ಹೋದಾಗ ಮಾತ್ರ ಅಲ್ಲ, ದಿನಂಪ್ರತಿ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ದೇವರಿಗೆ ಆರಾಧನೆ ಮಾಡುವವರಾಗಿರಬೇಕು. ಇದೇ ಪೌಲನ ಬೋಧನೆಯಲ್ಲಿ. ನಾವು ಸಭೆಗಳಲ್ಲಿ ಕೆಲವು ಆಚರಣೆಗಳು, ಅಂದರೆ ನಾವು ಹೇಳುವುದು, ಮಾಡುವುದು, ಕೇಳುವುದು, ಹಾಡುವುದು, ಬಾರಿಸುವುದು, ಕೇಳುವುದು, ಪ್ರಾರ್ಥನೆ ಮಾಡೋದು, ಕೂರೋದು, ಹೇಳೋದು, ಎಲ್ಲ ಆಚರಣೆಗಳು. ಇದೆಲ್ಲ ಆರಾಧನೆ. ನಂತರ ನಾವು ಅಲ್ಲಿಂದ ಹೊರಟ ಮೇಲೆ ನಮ್ಮ ದೇಹದಲ್ಲಿ ಏನೇನು ಮಾಡ್ತೇವೋ ಅದು ಬಹಳ ಮುಖ್ಯ. ಅದೇ ಆರಾಧನೆ ಎಂಬುದಾಗಿ ಪೌಲನು ಹೇಳ್ತಾ ಇರೋದು. ವಿ ಆಸ್ಕ್ ಅವರ್ ಫ್ರೆಂಡ್ಸ್ sometimes, where do you go to worship? They say, well, I go to the Methodist Church, I go to CSI, I go to Baptist or Lutheran or AG or Pentecostal. See, whatever we do, whatever we transact in all these churches that we have, or any prayer meeting, either in a house or in a hall, is that really worship? Is it true worship? Is it the total and absolute worship? If you ask Paul, say, yeah, it will help you, but that's not really worship. Paul, something radically different he is saying. He says, this may help you, but by these you must offer your body. Body means total life. Very difficult. ಒಮ್ಮೊಮ್ಮೆ ನಾವೇನು ಮಾಡ್ತೇವೆ, ನಮ್ಮ ಸ್ನೇಹಿತರು, ಎಲ್ಲಿ ಹೋಗ್ತಾರಪ್ಪ ನೀವು, ಯಾವ ಸಭೆಗೆ ಹೋಗ್ತಾರೆ ಆರಾಧನೆ ಮಾಡಲಿಕ್ಕೆ? ನಾನು ಇಂತಿಂಥ ಸಭೆಗೆ ಹೋಗ್ತೇನೆ, ನಮ್ಮ ಮಾತೃ ಸಭೆ, ತಾಯಿ ಸಭೆ, ತಂದೆ ಸಭೆ, ಸ್ನೇಹಿತರ ಸಭೆ, ಅಲ್ಲಿಗೆ ಹೋಗ್ತಾನೆ ಆರಾಧನೆ ಮಾಡಲಿಕ್ಕೆ. ಉತ್ತರ ಏನೆಂದರೆ, ನಾವು ಸಭೆಯಲ್ಲಿ ಹೋಗಿ ಮಾಡುವ ಪ್ರಾರ್ಥನೆ ಆಗಲಿ, ಹಾಡುವುದಾಗಲಿ, ಕೂತ್ಕೊಳ್ಳೋದಾಗಲಿ, ಹೇಳೋದಾಗಲಿ, ಏನೇನೋ ಆಚರಣೆಗಳನ್ನು ನಾವು ಪರಿಪಾಲನೆ ಮಾಡ್ತೇವಲ್ಲ, ಅವೆಲ್ಲವೂ ಅಗತ್ಯ. ಆದರೆ ಅವುಗಳು ನಮ್ಮನ್ನು, ನಮ್ಮ ಇಡೀ ದೇಹವನ್ನು ದೇವರಿಗೆ ಅರ್ಪಿಸುವಂತೆ ಮಾಡದಿದ್ದರೆ ಅಪ್ರಯೋಜಕ. ಸಭೆಯಲ್ಲಿ ನಾವೇನು ಮಾಡ್ತೇವೆ, ಅದು ವಾರದಲ್ಲಿ ಅದು
ಪ್ರಾಯೋಗಿಕವಾಗಿ ಆಗಬೇಕು, ಕಾರ್ಯರೂಪದಲ್ಲಿ ಕಂಡು ಬರಬೇಕು. ಅದೇ ನಿಮ್ಮ ದೇಹಗಳನ್ನು ಅರ್ಪಿಸಿರಿ ಎಂಬುದಾಗಿ ಹೇಳ್ತಾನೆ. ಟ್ರೂ ವರ್ಷಿಪ್ ಡಿಮ್ಯಾಂಡ್ಸ್ ಅ ರ್ಯಾಡಿಕಲ್ ಚೇಂಜ್ in one's life. Two things happen. What are the radical changes? He says, first, don't be conformed to this world. Verse 2. Radical change is don't be conformed to this world. Number 2 is be transformed. Both in verse 2 of chapter 12. ನಿಜವಾದ ದೈವಾರಾಧನೆ ಯಾವುದು? ನಿಜವಾದ ದೈವಾರಾಧನೆಗೆ ಮೂಲಭೂತ 2 ಬದಲಾವಣೆಗಳಾಗಬೇಕೆಂಬುದಾಗಿ ಹೇಳ್ತಾನೆ 12:2 ಮೂಲಭೂತ 2 ಬದಲಾವಣೆಗೆ. ಮೊದಲನೇದೇನೆಂದರೆ, ನೀವು ಪ್ರಪಂಚದ ಅನುಕರಣೆ ಇರಬಾರದು, ಅನುಸರಿಸಬಾರದು ಪ್ರಪಂಚವನ್ನು. ಎರಡನೇದಾಗಿ, ನಿಮ್ಮ ನಡವಳಿಕೆ ಬದಲಾಯಿಸಿ ನೀವು ನವೀಕರಣ ಆಗಬೇಕು ನಿಮ್ಮ ಮನಸ್ಸು. ಮೊದಲನೇದು ಪ್ರಪಂಚದ ಅನುಸರಿಸುವಿಕೆ ಇರಬಾರದು. ಎರಡನೇದು ನಿಮ್ಮ ಮನಸ್ಸು, ನಿಮ್ಮ ಆಂತರ್ಯ ನವೀಕರಿಸಬೇಕೆಂಬುದಾಗಿ 2:12 ಪೌಲನು ನಮಗೆ ತಿಳಿಸ್ತಾ ಇರೋದು ಅದೇ ನಿಜವಾದಂಥ ಆರಾಧನೆ. ಮೊದಲನೇದಾಗಿ, ಫಸ್ಟ್ ಲೆಟ್ ಅಸ್ ಲುಕ್ ಅಟ್ ಡೋಂಟ್ ಬಿ ಕನ್ಫಾರ್ಮ್ ಟು ದಿಸ್ ವರ್ಲ್ಡ್. ದ ವರ್ಡ್ ಕನ್ಫಾರ್ಮ್ ಇನ್ ದಿ ಒರಿಜಿನಲ್ ಲ್ಯಾಂಗ್ವೇಜ್ ಈಸ್ ಎ ಪ್ರಾಸೆಸ್. Conform to this world. In Galatians 1:4, Paul says, Jesus gave himself for us to deliver us from the present evil age. The world in which we live is termed as the evil age. Again in 2 Corinthians 4:4, Paul says, the God of this world, this age, has blinded the eyes of the unbelievers. Very strong words about world. 2ನೇ ವಚನದಲ್ಲಿ ಮೊದಲನೇ ಸಂಪೂರ್ಣ ಬದಲಾವಣೆ ಆಗಬೇಕು ಯಾವುದು ಅಂದರೆ, ಇಹಲೋಕದ ನಡವಳಿಕೆಗೆ ಅನುಸರಿಸದೆ ನೀವು. ಲೋಕ ಅಂದರೆ ಏನು? ಪ್ರಪಂಚವೆಂದರೇನು? ಈ ಮೂಲ ಭಾಷೆಯಲ್ಲಿ ಅರ್ಥ ಏನಂದರೆ ಅದನ್ನು ವಿವರಿಸಿದ್ದಾನೆ. ಇದರ ಬಗ್ಗೆ ಗಲಾತ್ಯ 1:4 ಹೀಗೆ ಬರೆದಾನೆ ಪೌಲನು, ಈತನು ಅಂದರೆ ಯೇಸು ಕೆಟ್ಟದ್ದಾಗಿರುವ ಈ ದುಷ್ಟ ಯುಗದಿಂದ, ದುಷ್ಟ ಪ್ರಪಂಚ, ದುಷ್ಟ ಯುಗ, ಕೆಟ್ಟದ್ದಾಗಿರುವ ಇದರಿಂದ ನಮ್ಮನ್ನು ಬಿಡಿಸಬೇಕೆಂದು ತಂದೆಯ ಚಿತ್ತದಂತೆ ನಮ್ಮಲ್ಲಿ ಪಾಪಗಳ ದೆಸೆಯಿಂದ ಮರಣಕ್ಕೊಪ್ಪಿಸಿದನು. ಯೇಸು ಕ್ರಿಸ್ತನು ಮರಣಕ್ಕೆ ತನ್ನನ್ನು ಒಪ್ಪಿಸಿದ್ದು ಯಾಕೆ ಅಂದರೆ, ಈ ದುಷ್ಟ ಪ್ರಪಂಚ, ದುಷ್ಟ ಯುಗ, ಅದರಿಂದ ನಮ್ಮನ್ನು ಬಿಡಿಸಲಿಕ್ಕೆ. ಎರಡನೇದಾಗಿ, ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 2:4 4:4 ಈ ಪ್ರಪಂಚದ ದೇವರು, ಪ್ರಪಂಚಕ್ಕೊಂದು ದೇವರಿದ್ದಾನೆ, ನಂಬಿಕೆ ಇಲ್ಲದವರ ಕಣ್ಣುಗಳನ್ನು, ಮನಸ್ಸನ್ನು ಮೊಬ್ಬು ಮಾಡಿರುವ ಅಥವಾ ಮಂಕು ಮಾಡಿರುವ ಎಂಬುದಾಗಿ. ಮೊದಲನೇ ಅಗತ್ಯ ಏನು? ನಾವು ಈ ಪ್ರಪಂಚದ ನಡವಳಿಕೆ ಇರಬಾರದು. ವಾಟ್ ಈಸ್ ದ ನೇಚರ್ ಆಫ್ ದಿಸ್ ವರ್ಲ್ಡ್? ಪಾಲ್ ಸೇಸ್ ಇಟ್ ಈಸ್ ಈವಿಲ್, ಇಟ್ ಈಸ್ ವಿಕೆಡ್. ಇಫ್ ಯು ಡೋಂಟ್ ಅಗ್ರಿ ವಿತ್ ಪಾಲ್, then Paul is wrong. Of course, Paul is right when we look at what is happening in this world, contemporary world. Look at this world, what the world has come to. Are we not attracted by the evil and the wickedness and all the temptations that are confronting us in this world? Isn't Paul right? ನಾವು ಜೀವಿಸುತ್ತಿರುವ ಈ ಯುಗ, ಈ ಪ್ರಪಂಚ ಎಂಥದ್ದೆಂಬುದಾಗಿ ಪೌಲನೇನು ಹೇಳ್ತಾನೆ? ಇದರ ಲಕ್ಷಣ ಏನು? ಪೌಲನು ಹೇಳ್ತಾನೆ, ಇದು ದುಷ್ಟವಾದ ಪ್ರಪಂಚ, ಕೆಟ್ಟ ಪ್ರಪಂಚ ಎಂಬುದಾಗಿ 2-3 ಕಡೆಗಳಲ್ಲಿ ಹೇಳ್ತಾನೆ ತನ್ನ ಬರಹದಲ್ಲಿ. ಪೌಲನು ತಪ್ಪು ಹೇಳ್ತಾನ? ನಮಗೆ ಗೊತ್ತಿಲ್ವಾ? ಈ ಪ್ರಪಂಚದಲ್ಲಿ ಎಂತೆಂಥ ಅನಾಹುತಗಳು, ಅಧರ್ಮಗಳು, ಪಾಪ, ಕೆಟ್ಟದ್ದು ನಡೀತಾ ಇದೆ. ನಮಗಿರುವ ಶೋಧನೆಗಳೆಲ್ಲ ನಮಗೆ ಗೊತ್ತಿಲ್ಲವೇ? ನಮಗಿರುವ ಅಪಾಯಗಳೇನಂತ ನಮಗೆ ಗೊತ್ತಿಲ್ಲವೇ? ಅದರಿಂದ ಪೌಲನು ಹೇಳ್ತಾನೆ, ಈ ಪ್ರಪಂಚದ ನಡವಳಿಕೆಯನ್ನು ಅನುಸರಿಸದೆ, ಪ್ರಪಂಚಕ್ಕೊಂದು ನಡತೆ ಇದೆ, ನಡವಳಿಕೆ ಇದೆ, ಇದನ್ನು ಅನುಸರಿಸಬೇಡಿರಿ. ಮೊದಲನೇದಾಗಿ ಆರಾಧನೆ ಮಾಡುವವರು
ಆರಾಧನೆಯ ಫಲಿತಾಂಶ ಏನು? ಮೊದಲನೇದಾಗಿ ಈ ಪ್ರಪಂಚದ ನಡವಳಿಕೆ ಇರಬಾರದು. Paul's word confirms, suggests a gradual process and by which we become acclimatized to something which is wrong and evil. But he says, be alert, be discerning, be transformed by the renewal of your mind, so you can test and discern what is the will of God, what is good, what is acceptable and perfect. When? Only when you are living according to the changed nature in you, because you have given yourself as a living sacrifice. It happens in stages, doesn't it? We drift slowly, and then we are involved completely. ಹೇಗೆ ನಾವು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕು? ಪೌಲನು ಈ ಪ್ರಪಂಚವನ್ನು ಅನುಸರಿಸಬೇಡಿ ಎಂಬುದಾಗಿ ಹೇಳುವಾಗ ಇದು ಕ್ರಮೇಣ ಆಗ್ತದೆ. ನಮಗೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಶೋಧನೆಗಳು, ತೊಂದರೆಗಳು, ನಮಗೆ ಬರುವಂಥ ಆಕರ್ಷಣೆಗಳು ಮೊಟ್ಟ ಮೊದಲಿಗೆ ಸ್ವಲ್ಪ ಆಮೇಲೆ ಸಂಪೂರ್ಣವಾಗಿ ಮುಳುಗಿ ಹೋಗ್ತೇವೆ ನಾವು. ಏನದು? ಒಂದು ಪ್ರಕ್ರಿಯೆ, ಪ್ರಾಸೆಸ್. ತಕ್ಷಣವಾಗಿ ನಾವು ಬೀಳೋದಿಲ್ಲ. ಪ್ರಪಂಚ ನಮ್ಮನ್ನು ನಿಧಾನವಾಗಿ ಅನುಸರಿಸ್ಕೊಂಡು ಹೋಗ್ತಾ ಇದ್ದರೆ ನಮ್ಮನ್ನು ತಗೊಂಡು ಕಡೆಗೆ ಮುಳುಗಿಸ್ತದೆ. ಹಂತಗಳಲ್ಲಿ ನಾವು ದೇವರಿಗೆ ದೂರ ಹೋಗ್ತಾ ಇರಬೇಕಲ್ಲವೇ? ಈ ಪ್ರಪಂಚದ ನಡವಳಿಕೆಯನ್ನು ಅನುಸರಿಸಿದರೆ ಕ್ರಮೇಣ ನಾವು ದಾರಿ ತಪ್ಪಿ ಹಾಳು ಆಗಲಿಕ್ಕೆ ಕಾರಣ ಈ ದುಷ್ಟ ಪ್ರಪಂಚ. ಈ ಲೋಕವನ್ನು ಅನುಸರಿಸಬೇಡಿರಿ, ಇದೇ ಮೊದಲನೇದು. ಆಲೋಚನೆ ಮಾಡಿ. ಕ್ರಮೇಣ ನಾವು ಈ ಲೋಕದ ಪ್ರಕಾರ ನಡೀತಾ ಬರ್ತಾ ಇದ್ದೇವೆ, ಅನುಸರಿಸ್ಕೊಂಡು ಹೋಗ್ತಾ ಇದ್ದೇವೆ. ದಿ ಎಸೆನ್ಸ್ ಆಫ್ ಪಾಲ್ is saying here is, believers in Christ, if you are a Christian, don't match your life to the standards of this world. The world has certain standards. As a believer in Christ, don't try to make up or match yourself. All the trends that we have, all that is happening, the modernity, the fashions, the practices that are in vogue, don't try to match. In other words, he is saying, don't be like a chameleon. When we go to a certain place, we like to behave like those people. We change our colors. When we go to another place, we change our colors. We behave like them. The saying is, when you are in Rome, behave like a Roman. No. You are a Christian wherever you are a believer, because you have surrendered your entire body to Jesus Christ. The chameleon always takes the color from its surroundings. Let us not be like chameleons. ಮೂಲತತ್ವದ ಬೋಧನೆ ಏನು? ಪೌಲನ ಸಾರಾಂಶ ಏನೆಂದರೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ, ಪ್ರಪಂಚದ ವಾತಾವರಣ ನಮ್ಮ ಜೀವನಕ್ಕೆ ಹೊಂದಾಣಿಕೆ ಇರಬಾರದು. ಪೌಲನು ಹೇಳೋದು, ಪ್ರಪಂಚದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಅವರ ಪ್ರವೃತ್ತಿ ಏನಿದೆಯೋ ಅದೇ ರೀತಿ ನಾವು ಮಾಡ್ತೇವೆ. ಅವರ ಆಕಾರ ಏನಿದೆಯೋ ಅದೇ ರೀತಿ ಮಾಡ್ತೇವೆ. ಎಲ್ಲಿ ಹೋಗ್ತೇವೋ ಅಲ್ಲಿ. ಒಂದು ಪ್ರಾಣಿ ಇದೆ, ಅದರ ಹೆಸರು ಗೂಸುಂಬೆ ಅಥವಾ ಊಸರವಳ್ಳಿ, ಕೆಮಿಲಿಯಾನ್ ಅಂತ ಇಂಗ್ಲೀಷಲ್ಲಿ. ಅದೇನು ಮಾಡ್ತದೆ ಅಂದರೆ, ಯಾವ ವಾತಾವರಣಕ್ಕೆ ಹೋಗ್ತದೋ ಆ ವಾತಾವರಣಕ್ಕೆ ತನ್ನ ಬಣ್ಣವನ್ನು ಬದಲಾಯಿಸ್ತದೆ. ನಾವು ಸಹ ಹಾಗೆ ಮಾಡ್ತೇವಲ್ಲ. ಎಲ್ಲರೂ ಮಾಡ್ತಾರೆ, ನಾವು ಮಾಡೋಣ. ನೀವು ಯಾರು? ಅದು ಮುಖ್ಯ. ಯೇಸು ಕ್ರಿಸ್ತನ ಅನುಯಾಯಿಗಳು, ವಿಶ್ವಾಸಿಗಳು. ಡೋಂಟ್ ಬಿ ಕನ್ಫಾರ್ಮ್ಡ್. 1. Second, be transformed. The verb means keep on being transformed. Don't be conformed, but be transformed. Continuous transformation. We must change as we know the Word of God, as we go deep into God's Word. A total change from inside out. Paul is saying, you have offered yourself as a living sacrifice, your body. You must be transformed. He is referring to the spiritual aspect of life. Our outward age changes because of age. When you grow older, you don't look the same as you were when you were young. Similarly, spiritually, when you came to Jesus Christ as a babe,
You didn't know many things, but as you grow, he says, be transformed by the renewal of your mind, continuous renewal. How do you do that? By testing. You may discern what is the will of God, what is good, what is perfect. Growth. Be transformed. ಮೊದಲನೇದಾಗಿ ಹೇಳಿದ್ದು ಪ್ರಾಪಂಚಿಕ ಅನುಸರಣೆ ಅಲ್ಲ. ಎರಡನೇದಾಗಿ ಹೇಳಿದಾತನು ರೂಪಾಂತರ ಹೊಂದುವುದು, ನೂತನ ಮನಸ್ಸನ್ನು ಹೊಂದಿಕೊಂಡಿರಿ ಎಂಬುದಾಗಿ. ರೂಪಾಂತರ ಈ ಒಂದು ಕ್ರಿಯಾಪದ, ಸತತ ರೂಪಾಂತರ, ಒಂದು ಸಾರಿ ಅಲ್ಲ. 15 ವರ್ಷದಿಂದ ನಾನು ಯೇಸು ಸ್ವಾಮಿ ನಂಬಿ ಬಿಲೀವರ್ ಆದೆ, ನಾನು ರಕ್ಷಣೆ ಹೊಂದಿದೆ. ಈಗ ನೂತನ, ಸತತವಾಗಿ ನೂತನವಾಗುವುದೇ ನೂತನ ಮನಸ್ಸು ಹೊಂದಿಕೊಂಡು. ಒಂದು ಸಾರಿ ಅಲ್ಲ. ಈ ಕ್ರಿಯಾಪದ ಯಾವಾಗಲೂ ನಾವು ಆಧ್ಯಾತ್ಮಿಕ ಆಂತರ್ಯದ ವಿವರಣೆ. ವಯಸ್ಸಾಗ್ತಾ ನಾವು ಬದಲಾವಣೆ ಆಗ್ತೇವೆ. ಹೊರಗಣ ರೀತಿಯಲ್ಲಿ ನಮ್ಮ ದೇಹ ಬದಲಾವಣೆ ಆಗ್ತದೆ. ವಯಸ್ಸಾಗ್ತಾ ಆತ್ಮಿಕ ರೀತಿಯಲ್ಲಿ ನಾವು ಬದಲಾವಣೆ ಆಗಬೇಕು, ಬೆಳವಣಿಗೆ ಆಗಬೇಕು. ನಾವು ದೃಢವಾಗಿ ನಿಲ್ಲುವಂತೆ ನಮಗೆ ಆಗಬೇಕು. ಆತ್ಮಿಕ ರೂಪಾಂತರತೆಯೇ ಮುಖ್ಯ. The transformation happens because of the renewal of the mind. How does it happen? By the Holy Spirit. God has sent through Jesus Christ His Spirit who indwells us. Renewal. All the time depend on the Holy Spirit to renew your mind. ಈ ರೂಪಾಂತರ, ನೂತನ ಮನಸ್ಸು ಹೊಂದಿಕೊಳ್ಳುವುದು ಹೇಗೆ? ಪವಿತ್ರ ಆತ್ಮನು ನಮ್ಮಲ್ಲಿದ್ದಾನೆ. ದೇವರು ಯೇಸು ಕ್ರಿಸ್ತನ ಮೂಲಕ ಕಳುಹಿಸಿ ತನ್ನ ಆತ್ಮನು ನಮ್ಮನ್ನು ರೂಪಾಂತರ ಮಾಡುತ್ತಾನೆ. ಈ ಮನಸ್ಸಿನಿಂದಲೇ ನಮಗೆ ನವೀಕರಿಸುವಿಕೆ ಪವಿತ್ರಾತ್ಮನಿಂದ. ಕ್ರಿಸ್ತನಲ್ಲಿ ನಾವು ನಂಬಿದರೆ ಪ್ರಪಂಚದಲ್ಲಿ ಪ್ರಾಬಲ್ಯವಾಗಿ ಜೀವಿಸುವುದಕ್ಕೆ ಸಾಧ್ಯವಾಗ್ತದೆ. ಇನ್ ಕನ್ಕ್ಲೂಷನ್, ದ ರಿಸಲ್ಟ್ ಆಫ್ ರಿನ್ಯೂವಲ್ ಆಫ್ ಅವರ್ ಮೈಂಡ್ ಈಸ್ ಇನ್ನರ್ ಟ್ರಾನ್ಸ್ಫಾರ್ಮೇಷನ್ ಟು ಡಿಸರ್ನ್ ದ ವಿಲ್ ಆಫ್ ಗಾಡ್. ಇಫ್ ಯು ಆರ್ ಟ್ರಾನ್ಸ್ಫಾರ್ಮ್ಡ್, your mind is renewed, you know what is the will of God. How many times we ask, I don't know what God's will is. Should I do it or not? Yes, it is okay to doubt sometimes and be here or there, but we are nowhere like that. It says, by the renewal of your mind, testing that you may discern what is the will of God. Discern the will of God through the Holy Spirit and not according to the age of this world. The will of God is not determined because of this age of the world, not our environment, but discernment. ಮುಕ್ತಾಯದಲ್ಲಿ ಮನಸ್ಸಿನ ನೂತನಿಸುಪಡಿಸುವಿಕೆ, ನವೀಕರಣಿಸುವಿಕೆಯೇ ಆಂತರ್ಯದ ರೂಪಾಂತರ ಪರಿಣಾಮ. ನಾವು ಮನಸ್ಸಿನಲ್ಲಿ ಯಾವಾಗಲೂ ದೇವರ ಆತ್ಮನಿಂದ ನಡೆಸಲ್ಪಡೋರಾಗಿದ್ದೇವೋ ಇಲ್ಲವೋ ಪ್ರಶ್ನೆ. ಆಗಲೇ ನಮಗೆ ದೇವರ ಚಿತ್ತ ಏನು? ಹೇಗಾದರೆ ನಾವು ನವೀಕರಿಸಲ್ಪಟ್ಟರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು ಯಾವುದು, ಮೆಚ್ಚುಗೆ ಆದದ್ದು ಯಾವುದು, ದೋಷವಿಲ್ಲದದ್ದು ಯಾವುದು ಎಂಬುದನ್ನು ನೀವು ವಿವೇಚಿಸಿ ತಿಳುವಳಿಕೆ ಬರೋದು ನವೀಕರಣ ಆಗುವುದರಿಂದ. ಹೀಗಾಗಿ ನಾವು ನವೀಕರಿಸಲ್ಪಟ್ಟು ಆಂತರ್ಯದಲ್ಲಿ ದೇವರ ಚಿತ್ತದ ಪ್ರಕಾರ ಮೆಚ್ಚುಗೆಯ ಬಾಳು ಜೀವಿಸಲು ಸಾಧ್ಯ ಆಗ್ತದೆ. ವೆನ್ ಕ್ರೈಸ್ಟ್ ಈಸ್ ಇನ್ ದ ಸೆಂಟರ್ ಆಫ್ ಅವರ್ ಲೈಫ್ಸ್, then we will be worshipping God, not only in the church, but through our bodies. What is true worship? Not what we do in the church alone, but what we do on Monday to Saturday, because we have given ourselves. ಹೀಗೆ ಮಾಡಿದ್ರೆ ಏನಾಗ್ತದೆ? ನಿಜವಾದ ಆರಾಧನೆ ಯಾವುದು? ಕೇವಲ ನಾವು ಸಭೆಯಲ್ಲಿ ಒಟ್ಟಾಗಿ ಸೇರಿ ಆರಾಧನೆ ಮಾಡುವಂಥ ಸಮಯದಲ್ಲಿ ಮಾತ್ರ ಅಲ್ಲ, ಬದಲಾಗಿ ಸೋಮವಾರದಿಂದ ಶನಿವಾರದವರೆಗೂ ನಾವು ಏನು ಮಾಡ್ತೇವೋ ಅದೇ ನಿಜವಾದಂಥ ಆರಾಧನೆ. ನಿಜ ಹಾಗೂ ಯೋಗ್ಯವಾದ ಆರಾಧನೆ ಯಾವುದು? ವಾಟ್ ಈಸ್ ಟ್ರೂ ವರ್ಷಿಪ್? ಟು ಗಿವ್ ಅವರ್ ಸೆಲ್ಸ್ ಟು ಗಾಡ್, ಟು ಬಿ ಟ್ರಾನ್ಸ್ಫಾರ್ಮ್ಡ್ ಆ್ಯಂಡ್ ಟು ಲಿವ್ ಫಾರ್ ಹಿಮ್ ಎವ್ರಿ ಡೇ ಆಫ್ ಅವರ್ ಲೈಫ್ಸ್. ನಿಜವಾದ ಆರಾಧನೆಯನ್ನು ನಮ್ಮನ್ನು ನಾವು ಸಜೀವ ಯಜ್ಞವನ್ನಾಗಿ ಅರ್ಪಿಸಿ ಹಿಂದಿನ ಜೀವನವನ್ನು ಬಿಟ್ಟು ಹೊಸ ಜೀವನವನ್ನು ಬಾಳಿ ಬದುಕುವುದೇ ಆರಾಧನೆ. ಪ್ರತಿದಿನ ಪ್ರಾರ್ಥನೆ ಮಾಡೋಣ. God, our Heavenly Father, Paul has given us some strong teachings here. We find it difficult to follow him. He says, don't be conformed to this world. This world is an evil world, evil age. But we would like to be
in the crowd, do what the crowd does. Forgive us, Lord. ಪೌಲನಿಲ್ಲಿ ಈ ಲೋಕದ ಅನುಸರಣೆ ನೀವು ಮಾಡಬಾರದೆಂಬುದಾಗಿ ಹೇಳಿದ್ದಾನೆ. ಕಷ್ಟ. ನಾವು ಜನರ ಮಧ್ಯದಲ್ಲಿರುವಾಗ ಅವರು ಹೇಗೆ ಮಾಡ್ತಾರೋ ಹಾಗೆ ಮಾಡ್ತೇವೆ. ಕ್ಷಮಿಸು ಸ್ವಾಮಿ. ಬಟ್ he says, be renewed. The renewal of our mind to know the will of God. To do that which is good, perfect, because we are renewed. Give us the grace to do it. ನಿಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಳುವುದರಿಂದಲೇ ನೀವು ದೇವರ ಚಿತ್ತ ಏನೆಂಬುದಾಗಿ ತಿಳ್ಕೊಳ್ತೀರಿ. ಮತ್ತು ಯಾವುದು ಒಳ್ಳೆಯದು, ಯಾವುದು ಅಗತ್ಯವಾದದ್ದು, ಯಾವುದು ಬೇಕಾದದ್ದೆಂಬುದಾಗಿ ಮಾಡಲಿಕ್ಕೆ ಶಕ್ತಿ ಇದನ್ನು ಕೊಡು. ಪ್ಲೀಸ್ ಗಿವ್ ಅಸ್ ಲಾರ್ಡ್ the guidance through your Holy Spirit, that we may have a discerning spirit and do your will always. We offer this prayer with thanksgiving, the precious name of our Lord and Savior, Jesus Christ. Amen. To